ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇಷ್ಟು ದಿನದಿಂದ ಕಾಯ್ತಾನೆ ಇದ್ರಿ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂಥೇಳಿ. ಸೊ ಅಂಥವರೆಲ್ಲರೂ ಕೂಡ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲ ಇಷ್ಟು ದಿನ ಕಾದಿದ್ದಕ್ಕೂ ಕೂಡ ಒಂದು ಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದರ ಜೊತೆ ಬಂದುಬಿಟ್ಟು ನಿಮ್ಗೆ ಇನ್ನೊಂದು ಕೂಡ ಡೌಟ್ ಇರ್ಬೋದು, ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆಯಾ ಅಥವಾ ಗೃಹಲಕ್ಷ್ಮಿ 22ನೇ ಕಂತಿನ ಹಣದ ಜೊತೆಗೆ 23ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆಯಾ? ಸೊ ನಿಮಗೆ 4,000 ರೂಪಾಯಿ ಹಣ ಬಂದಿದೆಯಾ ಅಥವಾ 2,000 ರೂಪಾಯಿ ಹಣ ಬಂದಿದೆಯಾ ಅನ್ನೋದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂತ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ. ಸೊ ಅದ್ರ ಬಗ್ಗೆನೂ ಕೂಡ ಕೊಟ್ಟಿರುವಂಥ ಮಾಹಿತಿನ ಏನಿದೆಯಪ್ಪ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ. ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ಈಗಾಗಲೇ ನಾವು ಗೃಹಲಕ್ಷ್ಮಿ 22, 23, 24, 25 ಪಡ್ಕೊಂಡು 26ನೇ ಕಂತಿನ ಹಣ ಕಾಯಬೇಕಾಗಿತ್ತು. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಕಾರಣಾಂತರಗಳಿಂದ ನಮಗೆ ಇನ್ನೂ ಗೃಹಲಕ್ಷ್ಮಿ ಹಣ ಹಾಕೇ ಇಲ್ಲ. ಸೊ ಈಗ ಬಂದುಬಿಟ್ಟು ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು. ಸೊ ಈ ಒಂದು 22ನೇ ಕಂತಿನ ಹಣ ಬಂದುಬಿಟ್ಟು ನಮಗೆ ಹೋದ ತಿಂಗಳಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಬರಬೇಕಾಗಿತ್ತು. ಸೊ ಗೌರಿ ಗಣೇಶ ಹಬ್ಬಕ್ಕೆ ಬಂದಿದ್ದರೆ ಅದು ತುಂಬ ಅಂದರೆ ತುಂಬಾ ಉಪಯೋಗ ಆಗೋದು. ಆ ಒಂದು ಟೈಮಲ್ಲೂ ಕೂಡ ಹಾಕ್ತೀವಿ ಅಂತ ಹೇಳಿ ಅವರು ಕೂಡ ಹಾಕಲಿಲ್ಲ. ಸೊ ಅದಾದ ಬಳಿಕ ಕೂಡ ನಾವು ಇನ್ನೊಂದು ವಾರದ ಒಳಗಡೆ, ಅಂದರೆ ಈ ತಿಂಗಳಲ್ಲಿ ಎಂಟರ್ ಆಗಿದ ತಕ್ಷಣ ಹೇಳಿದ್ರು ಇನ್ನೊಂದು ವಾರದ ಒಳಗಡೆ ನಾವು ಗೃಹಲಕ್ಷ್ಮಿ ಹಣವನ್ನು ಹಾಕ್ತೀವಿ ಅಂತ ಕೂಡ ಹೇಳಿದ್ರು. ಬಟ್ ಅವರ ಆಮತ್ತಿನ ಪ್ರಕಾರ ಕೂಡ ನಡ್ಕೊಳ್ಳಿಲ್ಲ. ಅದಾದ ಬಳಿಕ ಅವರು ದಸರಾ ಹಬ್ಬಕ್ಕೆ ನಾವು ಗೃಹಲಕ್ಷ್ಮಿ 22ನೇ ಕಂತಿನ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ರು. ಸೊ ಆಗಲೂ ಕೂಡ ಅವರು ಆ ಒಂದು ಮಾತಿನ ಪ್ರಕಾರ ನಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಸೊ ಇವತ್ತು ನಿಮಗೆ ಗೊತ್ತು, ಡೇಟ್ ಈಗ ಆಲ್ರೆಡಿ ಬಂದ್ಬಿಟ್ಟು ಅಕ್ಟೋಬರ್ 4. ಸೊ ಇವತ್ತಿಂದ ಗೃಹಲಕ್ಷ್ಮಿ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹಣ 22ನೇ ಕಂತಿನ ಹಣ ಬರಬೇಕಾಗಿತ್ತು. ಬಟ್ ನಮಗೆ ಏನಪ್ಪ ಅಂತಂದರೆ ಹಬ್ಬದ ಟೈಮಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಬಟ್ ಆ ಒಂದು ಟೈಮಿಗೆ ಅವರು ಹಾಕಲಿಲ್ಲ. ಸೊ ಅದಾದ ಬಳಿಕ ನಿನ್ನೆಯಿಂದ ಅಕ್ಟೋಬರ್ 3 ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬಂದ್ಬಿಟ್ಟು ಸಂಜೆ 3 ಗಂಟೆಯಿಂದ ಅಥವಾ 3 ಅಥವಾ 4, ಸೊ ಆ ಒಂದು ಟೈಮಿಂದ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂತ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ. ಸೊ ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬಂದಿರುವಂಥದ್ದು. ಸೊ ಅದೆಲ್ಲ ಅಂದರೆ ತುಂಬ ಜಿಲ್ಲೆಗಳಿಗೆ, ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ 1 ರಿಂದ 2,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನು ಹಾಕಿರ್ತಾರೆ, 22ನೇ ಕಂತಿನ ಹಣವನ್ನು. ಸೊ ಎಲ್ಲ ಜಿಲ್ಲೆಗಳಿಗೂ ತೊಗೊಂಬಿಟ್ಟು 1 ರಿಂದ 2,000 ಪ್ರತಿ ಜಿಲ್ಲೆಯಲ್ಲೂ ಕೂಡ 2,000 ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ 22ನೇ ಕಂತಿನ ಹಣ ಹಾಕಿರುವಂಥದ್ದು. ಸೊ ಉಳಿದಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬರುತ್ತೆ. ನಿನ್ನೆ ಬಂದುಬಿಟ್ರೆ ಒಂದು 30,000 ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬಿಡುಗಡೆ ಆಗಿರುವಂಥದ್ದು. ಆ್ಯಂಡ್ ಇವತ್ತು ಬಂದುಬಿಟ್ಟು ಅಕ್ಟೋಬರ್ 4 ಶನಿವಾರ, ಇವತ್ತು ಬೆಳಗ್ಗೆ 10 ಗಂಟೆ ಮೇಲೆ ನಿಮಗೆ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ. ಸೊ ನೀವೇನು ಮಾಡಬೇಕಪ್ಪ ಅಂತಂದರೆ, ನಿಮಗೆ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಪಡ್ಕೊಂಡವ್ರು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬಂದಿದೆ ಅಂತೇಳಿ. ಒಂದು ವೇಳೆ ನಿಮಗೆ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಖಂಡಿತವಾಗ್ಲೂ ಕೂಡ ನಿಮಗೆ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬರುತ್ತೆ. ಸೊ ಒಂದೇ ಸಾರಿಗೆ 2,500 ಕೋಟಿ ಹಣವನ್ನು ಹಾಕುವಂಥದ್ದಲ್ಲ, ಪ್ರತಿ ಬಾರಿ ಅಂದರೆ 1% ಹಣವನ್ನು ಬಿಡುಗಡೆ ಮಾಡುವಂಥದ್ದು. ಸೊ ಹಂತವಾಗಿ ಬಿಡುಗಡೆ ಮಾಡುವಂಥದ್ದು. ಸೊ ಈಗಾಗಲೇ ಮೊದಲನೇ ಹಂತದ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೊ ಆದಷ್ಟು ಇನ್ನೊಂದು ವಾರದ ಒಳಗಡೆ ಏನು ಗೃಹಲಕ್ಷ್ಮಿಯರೆಲ್ಲರೂ ಇದ್ದಾರೆ ಎಲ್ಲರ ಒಂದು ಬ್ಯಾಂಕ್ ಖಾತೆ ಕೂಡ ಹಣ ಹಾಕೋದಕ್ಕೆ ಆದಷ್ಟು ಅವರು ಟ್ರೈ ಮಾಡ್ತಾರೆ. ಅದನ್ನು ಪೂರ್ತಿಯಾಗಿ ಕ್ಲಿಯರ್ ಮಾಡಿ ಅವರು ಗೃಹಲಕ್ಷ್ಮಿ 23 ಕಂತಿನ ಹಾಕಬೇಕು, ಜೊತೆಗೆ 24, 25, 26. ಸೊ ತುಂಬ 8 ಅಥವಾ 6 ರಿಂದ 8 ಕಂತುಗಳು ಬಾಕಿ ಇರೋದ್ರಿಂದ ಎಲ್ಲ ಒಂದು ಹಣವನ್ನು ಕೂಡ ಅವರು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿಬಿಟ್ಟು ಆದಷ್ಟು ಒಂದು ವಾರದ ಒಳಗಡೆ ಅವರು ಗೃಹಲಕ್ಷ್ಮಿ 22ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ, ಅಂದರೆ ಕ್ಲಿಯರ್ ಮಾಡ್ತಾರೆ. ಸೊ ಯಾರು ಕೂಡ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಸೊ ಇವತ್ತು ಸಾಕಷ್ಟು ಜಿಲ್ಲೆಗಳಿಗೆ
ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬಂದಿದೆ ಅಂತ ತಿಳಿದು ಬಂದಿರುವಂಥ ವಿಚಾರ. ಸೊ ಇವತ್ತು ಯಾರ್ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 22ನೇ ಕಂತಿನ ಹಣವನ್ನು ಪಡ್ಕೊಂಡಿರ್ತೀರ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮಗೆ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬಂದಿದೆ ಅಂತೇಳಿ. ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ. ಸೊ ಹಾಗಿಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬಂದಿದೆಯಾ ಇಲ್ವಾ ಅಂತೇಳಿ. ಸೊ ಬಂದಿಲ್ಲ ಅಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ಕೂಡ ಇನ್ನೊಂದು ವಾರದ ಒಳಗಡೆ ಎಲ್ಲ ಒಂದು ಹಣವನ್ನು ಕೂಡ ಕ್ಲಿಯರ್ ಮಾಡ್ತಾರೆ ಸರ್ಕಾರದವರು. ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಇನ್ನು ನಾವು ಗೃಹಲಕ್ಷ್ಮಿ 23ನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದರೆ, ಸೊ ನಿಮಗೆ ಮುಂಚೆ ಕೂಡ ಹೇಳಿದರು ಗೃಹಲಕ್ಷ್ಮಿ 22 ಮತ್ತು 23ನೇ ಕಂತಿನ ಹಣವನ್ನು ಒಟ್ಟಿಗೆ ನಾವು ದಸರಾ ಹಬ್ಬಕ್ಕೆ ಹಾಕ್ತೀವಿ ಅಂತೇಳಿ. ಬಟ್ 23ನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿಯ ಒಂದು ಅಪ್ಡೇಟ್ಗಳನ್ನ ಅವರು ನೀಡಿಲ್ಲ. ಅವ್ರು ಹೇಳ್ತಾ ಇರೋದಿಷ್ಟೇ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ ಅಂತೇಳಿ. ಸೊ ನಿನ್ನೆ ಕೂಡ ನಮಗೂ ಕೂಡ ಗೃಹಲಕ್ಷ್ಮಿ 22ನೇ ಕಂತಿನ ಹಣ ರಿಸೀವ್ಡ್ ಆಗಿದೆ. ಸೊ ಹಾಗಾಗಿಬಿಟ್ಟು ಅದ್ರ ಮುಖಾಂತರನೇ ನಾನು ಕೂಡ ನಿಮಗೆ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಸೊ ನೀವು ಕೂಡ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಒಂದು ವೇಳೆ ಪಡ್ಕೊಂಡಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗಾದರೆ ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವು ಕೇಳಿದ್ರೆ, ಸೊ 23ನೇ ಕಂತಿನ ಹಣದ ಬಗ್ಗೆ ಯಾವುದೇ ರೀತಿಯ ಒಂದು ಲೇಟೆಸ್ಟ್ಗಳ ಅಪ್ಡೇಟ್ಗಳನ್ನ ಅವ್ರು ನೀಡಿಲ್ಲ. ಸೊ ಒಂದು ವೇಳೆ ಅವ್ರು ಹಾಕೋದಾದರೆ ನಿಮಗೆ ದೀಪಾವಳಿ ಹಬ್ಬಕ್ಕೆ ಅಂತೂ ಖಂಡಿತವಾಗ್ಲೂ ಕೂಡ ಹಾಕ್ತಾರೆ. ಹಾಕೋ ಚಾನ್ಸಸ್ ತುಂಬ ಅಂದರೆ ತುಂಬಾ ಇದೆ. ಯಾಕೆಂತಂದರೆ ಅವರು ಕೂಡ ಹಣವನ್ನು ಪೆಂಡಿಂಗ್ ಇಟ್ಕೊಳ್ಳೋದಕ್ಕಾಗಲ್ಲ. ಅವರು ಕೂಡ ಆದಷ್ಟು ಕ್ಲಿಯರ್ ಮಾಡ್ತಾ ಬರಬೇಕಾಗತ್ತೆ. ಈಗ ನಮಗೆ 6ರಿಂದ 8 ಸಾವಿರ ಅಷ್ಟು ಬಾಕಿ ಇದೆ, ಅಂದರೆ 8 ಸಾವಿರ ಹಣ ಬರಬೇಕಾಗಿದೆ. ಸೊ ನಾವಿನ್ನೂ 22ನೇ ಕಂತಿನ ಹಣದಲ್ಲೇ ಇದ್ದೀವಿ. ಸೊ ಹಾಗಾಗಿಬಿಟ್ಟು ಅವರು ದೀಪಾವಳಿ ಹಬ್ಬಕ್ಕೆ ಆದಷ್ಟು ಕ್ಲಿಯರ್ ಮಾಡಿ ಕೊಡ್ತಾರೆ. ಎಲ್ಲ ಒಂದು ಹಣವನ್ನು ಕೂಡ ಹಾಕಿ ಕ್ಲಿಯರ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವೆಲ್ಲ ಕಾದು ನೋಡಬೇಕಾಗಿದೆ ಅಷ್ಟೇ, ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಬರತ್ತಾ ಇಲ್ವಾ ಅಂಥೇಳಿ. ಸೊ ನಾವು ಗೃಹಲಕ್ಷ್ಮಿ 21ನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದರೆ, ಸೊ ಸಾಕಷ್ಟು ಜನ ಇನ್ನೂ ಕೂಡ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದೀರಾ. ಸೊ ನಿಮಗೆ ಒಂದು ವೇಳೆ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಬಂದಿಲ್ಲ ಅಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ನಿಮ್ಗೆ ಏನು ಗೃಹಲಕ್ಷ್ಮಿ 22ನೇ ಕಂತಿನ ಹಣ ಆಗ್ತಾರಲ್ಲ, ಸೊ ಆ ಒಂದು ಹಣದ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ 21ನೇ ಕಂತಿನ ಹಣವನ್ನು ಕೂಡ ಸೇರಿಸಿ 4,000 ರೂಪಾಯಿ ಹಣವನ್ನು ಹಾಕ್ತಾರೆ. ನೀವೇನಾದರೂ 21ನೇ ಕಂತಿನ ಹಣವನ್ನು ಪಡ್ಕೊಂಡಿದ್ರೆ ಸೊ ಅಂಥವ್ರಿಗೆ ಬಂದ್ಬಿಟ್ಟು 22ನೇ ಕಂತಿನ ಹಣ ಮಾತ್ರ ಬರುವಂಥದ್ದು, ಅಂದರೆ 2,000 ರೂಪಾಯಿ ಹಣ ಮಾತ್ರ ಬರುವಂಥದ್ದು. ಸೊ ನೀವ್ಯಾರಾದರೂ ಇನ್ನೂ ಕೂಡ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ. ಆ್ಯಂಡ್ ಬಹುಮುಖ್ಯವಾಗಿ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬ ಅಂದರೆ ತುಂಬಾ ಮುಖ್ಯ. ಸೊ ಈ ಒಂದು ವಿಡಿಯೋನ ಸಾಕಷ್ಟು ಜನ ನೋಡ್ತಾ ಇರೋದ್ರಿಂದ ಅವ್ರಿಗೂ ಕೂಡ ವಿಚಾರಗಳು ಗೊತ್ತಾಗುತ್ತೆ, ಹಣ ಬಂದಿದೆಯಾ ಇಲ್ವಾ ಅನ್ನೋ ವಿಚಾರಗಳು ಕೂಡ ಗೊತ್ತಾಗುತ್ತೆ. ಹಾಗಾಗಿಬಿಟ್ಟು ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ಅಂತ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಇರ್ತೀನಿ. ಸೊ ಹಾಗಿಬಿಟ್ಟು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ಹಣ ಬಂದಿದೆಯಾ ಇಲ್ವಾ, ಯಾವ ಕಂತಿನ ಹಣ ಬರಬೇಕು, ಇಲ್ಲಿವರೆಗೂ ಯಾವ ಕಂತಿನ ಹಣ ಬಂದಿಲ್ಲ ಅಂಥೇಳಿ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನು ಸಾಕಷ್ಟು ಕಂತಿನ ಹಣ ಬಂದಿಲ್ಲ ಅಂತಂದರೆ ಅಂಥವ್ರು ಏನು ಮಾಡಬೇಕಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ನೀವು ವಿಚಾರಿಸ್ಕೋಬೇಕಾಗತ್ತೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಇಷ್ಟು ತಿಂಗಳಿಂದ ಅಂತಂದರೆ ಅವರು ನೋಡ್ತಾರೆ ನಿಮ್ಮ ಒಂದು ಏನಾದರೂ ನೀವ್ಯಾರು GST ಪೇಯರ್ಸಾ ಅಥವಾ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದರೆ ನಿಮ್ಮ ಒಂದು ಲೀಸ್ಟ್ ಕೂಡ ಕ್ಯಾನ್ಸಲ್ ಆಗಿರುತ್ತೆ. ಹಾಗ್ಬಿಟ್ಟು ಅವರು ಚೆಕ್ ಮಾಡಿ ನಿಮಗೆ ಹೇಳ್ತಾರೆ. ಆ್ಯಂಡ್ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.